ಹಾಯ್ ಹಲೋ ಎಲ್ಲರಿಗೂ. ನಾನು ಈಗ ಒಂದು ವಿಷಯದ ಬಗ್ಗೆ ಹೇಳಾಕತ್ತೀನಿ. ಏನಂದ್ರೆ ಈ ಶ್ರಾವಣ ಮಾಸಕ್ಕೆ ಶ್ರಾವಣ ಮಾಸ ಅಂತ ಹೆಸರು ಯಾಕೆ ಬಂತು, ಮತ್ತು ಈ ಶ್ರಾವಣ ಮಾಸದಾಗ ದೇವ್ರ ಬಗ್ಗೆನ ಯಾಕೆ ಜಾಸ್ತಿ ಇರ್ತೈತಿ ಎಲ್ಲ ಕಡೆ. ಪೂಜೆ ಎಲ್ಲ ಪ್ರವಚನ ಎಲ್ಲ ಯಾಕೆ ಎಲ್ಲ ಕಡೆ ಇರ್ತೈತಿ, ನಡೀತಿರ್ತಾವು ಅಂತಂದು ಅದ್ರ ಬಗ್ಗೆ ಹೇಳ್ತೇನೆ. ಶ್ರಾವಣ ಮಾಸ ಅಂತ ಹೆಸರು ಯಾಕೆ ಬಂತಂದ್ರೆ ಇದಕ್ಕಿಂತ ಮೊದಲು ಆಷಾಢ ಮಾಸದಾಗ ಒಂದು ಹುಣ್ಣಿಮೆ ಬರ್ತೈತಿ. ಆ ಹುಣ್ಣಿಮೆಯಿಂದ ಈ ಶ್ರಾವಣ ಮಾಸದ ಹುಣ್ಣಿಮೆ ತನಕ ಶ್ರವಣ ನಕ್ಷತ್ರ ಅಂತ ಇರ್ತೈತಿ. ಆ ಶ್ರವಣ ನಕ್ಷತ್ರ ಆಕಾಶದಾಗ ಆಳ್ತಿರ್ತೈತಿ ತಿಂಗಳು ಪೂರ್ತಿ. ಅದಕ್ಕೆ ಇದು ಶ್ರವಣ ನಕ್ಷತ್ರ ಇರೋದ್ರಿಂದ ಈ ತಿಂಗಳಿಗೆ ಶ್ರಾವಣ ಮಾಸ ಅಂತೇಳಿ ಹೆಸರು ಬಂತು. ಶ್ರವಣ ಅಂದ್ರೇನು ಕಿವಿ ಅಂದರೆ ಕೇಳಿಸ್ಕೊಳ್ಳೋದು ಎಲ್ಲ. ಅದಕ್ಕೆ ಹಾಗಾಗಿ ಎಲ್ಲನೂ ಒಳ್ಳೆಯದನ್ನು ಕೇಳಿಸ್ಕೊಳ್ಳಿ, ಒಳ್ಳೆ ಪುಣ್ಯ ಕಥೆಗಳನ್ನು, ಹರಿಕಥೆಗಳನ್ನು, ಪ್ರವಚನಗಳನ್ನು, ಕೀರ್ತನೆಗಳನ್ನು, ಒಳ್ಳೆ ದೇವ್ರ ಹಾಡುಗಳನ್ನು, ಮಂತ್ರಗಳನ್ನು ಎಲ್ಲನೂ ಕೇಳಿಸ್ಕೊಳ್ಳಿ. ಜನರು ಎಲ್ಲರಿಗೂ ಪುಣ್ಯ ಬರಲಿ, ಎಲ್ಲರಿಗೂ ಮೋಕ್ಷ ಸಿಗಲಿ ಅಂತಂದು ಉದ್ದೇಶದಿಂದ ಇದನ್ನು ಮಾಡಿದರು. ಈಗ ನೋಡ್ರಿ, ಶ್ರಾವಣ ಮಾಸದಾಗ ನೀವು ಎಲ್ಲಿ ನೋಡಿದ್ರು ದೇವಸ್ಥಾನದಾಗ ಆತು, ಎಷ್ಟೋ ಕೊಂಡು ಜನ ಮನೆ ಒಳಗೂ ಪೂಜೆ ಎಲ್ಲ ಮಾಡಿಸ್ತಾರೆ, ಮತ್ತು ವ್ರತ ಮಾಡ್ತಾರೆ. ಎಲ್ಲ ದೇವಸ್ಥಾನದಾಗೂ ಪ್ರವಚನ ಹೇಳ್ತಾರೆ, ಕೀರ್ತನೆ ಹೇಳ್ತಾರೆ, ಅಭಿಷೇಕ ಮಾಡ್ತಾರೆ, ಮತ್ತು ಹಾಡು, ದೇವ್ರ ಹಾಡು, ಭಕ್ತಿ ಹಾಡು, ಒಟ್ಟು ಎಲ್ಲಿ ನೋಡಿದ್ರು ಭಕ್ತಿ ಕಾರ್ಯಕ್ರಮಗಳೇ ಇರ್ತಾವೆ. ಮತ್ತು ಈ ವ್ರತ ಅದು ಮಾಡಿದ್ರೆ ಕತ್ತಿ ವ್ರತ ಅದ್ರ ಬಗ್ಗೆ ಯಾಕೆ ಈ ವ್ರತ ಮಾಡಬೇಕು, ಏನು ಯಾಕೆ ಮಾಡಿ ಪುಣ್ಯ ಹೆಂಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಅದನ್ನು ಬುಕ್ಕೆಲ್ಲ ಓದಿ ಹೇಳ್ತಾರೆ. ಎಲ್ಲರೂ ಕೇಳಿಸ್ಕೊರಿ ಅಂತ ಹೇಳ್ತಾರೆ, ಯಾಕಂದ್ರೆ ಪುಣ್ಯ ಬರಲಿ ಅಂತಂದು ಹೇಳ್ತಾರೆ. ಬೇರೆ ಟೈಮ್ದಾಗೂ ಕೇಳಿಸ್ಕೊಂಡ್ರೂ ಪುಣ್ಯ ಬರ್ತೈತಿ. ಯಾವಾಗ ದೇವ್ರ ಬಗ್ಗೆ ಯಾವ ಟೈಮ್ದಾಗ ಕೇಳಿಸ್ಕೊಂಡ್ರೂ ಪುಣ್ಯ ಬರ್ತೈತಿ. ಅದಕ್ಕೆ ಅದೇನು ಇಲ್ಲ ಅಂತಲ್ಲ. ಆದರೆ ಈ ಶ್ರಾವಣ ಮಾಸದಾಗ ಕೇಳಿಸ್ಕೊಂಡ್ರೆ ಭಾಳ ಅದಕ್ಕೆ ಮಹತ್ವ ಐತಿ. ಈ ಶ್ರಾವಣ ಮಾಸನ ಆಧ್ಯಾತ್ಮಿಕತೆಗನ ಭಾಳ ಮಹತ್ವ ಕೊಡ್ತಾರೆ. ಹೀಗಾಗಿ ಈ 12 ಮಾಸದಾಗೂ ಈ ಶ್ರಾವಣ ಮಾಸ ಅನ್ನೋದು ಭಾಳ ಶ್ರೇಷ್ಠ ಐತಿ. ಹಿಂಗಾಗಿ ನಾವು ಎಷ್ಟು ದೇವ್ರ ಬಗ್ಗೆ ಕೇಳಿಸ್ಕೊತೇವಿ ಕಿವಿಯಿಂದ, ಅದು ಅಷ್ಟು ನಮಗೆ ಪುಣ್ಯ ಬರ್ತೈತಿ, ಮತ್ತು ಮೋಕ್ಷ ಸಿಗ್ತೈತಿ. ದೇವರು ಒಳ್ಳೇದು ಮಾಡ್ತಾನೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅದಕ್ಕೆ ನೋಡ್ರಿ, ಎಲ್ಲಿ ಹೋದರೂ ಪ್ರವಚನ ಅದು ಇರ್ತಾವೆ, ಕರೆದಿರ್ತಾರೆ, ಎಲ್ಲರೂ ಬರ್ರಿ ಎಲ್ಲರೂ ಅಂತಂದು ಹೇಳಿರ್ತಾರೆ ದೇವಸ್ಥಾನದಾಗದು. ಎಲ್ಲರೂ ಅವರು ಸ್ವಾಮಿಗಳು ಹೇಳ್ತಿರ್ತಾರೆ, ಎಲ್ಲರೂ ಕುತ್ಕೊಂಡು ಕೇಳಿಸ್ಕೊಂತಿರ್ತಾರೆ. ಸುಮ್ಮನೆ ಕುತ್ಕೊಂಡು ಅವ್ರು ಏನು ಹೇಳ್ತಾರೆ ಎಲ್ಲ ಕೇಳಿಸ್ಕೊಂತಿರ್ತಾರೆ. ಅದಕ್ಕೆ ಈಗ ಕೇಳಿಸ್ಕೊಳ್ಳೋದಕ್ಕೆ ಈ ಶ್ರಾವಣ ಮಾಸ ಅಂತೇಳಿ ಹೆಸರು ಬಂತು.